ಸರ್, ಈ ಉಪೇಂದ್ರ ಎಲ್ಲಿಂದಲೂ ಬರ್ತಾರೆ, ಸಿನಿಮಾ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆಲ್ಲ ಕೋರ್ಸ್ ಎಲ್ಲವೂ ಇದ್ದಿರುತ್ತೆ. ಸ್ಕ್ರಿಪ್ಟ್ ಬರೀತಾರೆ, ಹಾಡಾಡ್ತಾರೆ. ವಾಯ್ಸ್ ಏನು ಅದ್ಭುತ ವಾಯ್ಸ್ ಅಂತೇನಲ್ಲ, ಬಟ್ ಆ ಹಾಡುಗಳಿಗೆ, ಆ ಸಿನಿಮಾದ ಹಾಡುಗಳಿಗೆ ಅದು ಸೂಟ್ ಆಗುತ್ತೆ. ಏನು ನೋಡ್ಕೊಂಡು ಬೆಳೆದ್ರು ಉಪೇಂದ್ರ? ಬೆಳೆದಿದ್ದಲ್ಲ, ಬೆಳೆಸಿದ್ದಷ್ಟೇ. ಓಕೆ. ನಾವು ಬೆಳೆದ್ವಿ ಅನ್ನೋಕ್ಕಿಂತ ಬೆಳೆಸಿದ್ದಂತಲೇ ಹೇಳ್ಬೇಕಾಗಿ. ಅದು ನೋಡಿ ಗೊತ್ತಿಲ್ಲದಿರೋ ಎಲ್ಲೋ ಒಂದು ಕಡೆ ನಮ್ಮನ್ನು ಪ್ರೀತಿಸ್ತಾರೆ, ಏನೋ ಒಂದು ವಿಷಯಕ್ಕೆ ಪ್ರೀತಿಸ್ತಾರೆ. ಆ ಪ್ರೀತಿಸಿದ್ರ ಮೇಲೆ ಒಂದ್ಸತಿ ಅವ್ರ ಮನೆಯವ್ರಾಗೋಗ್ಬಿಡ್ತೀವಿ ನಾವು. ಇವಾಗ ನಮ್ಮನ್ನ ಬೇರೆಯವ್ರ ಥರ ನೋಡಲ್ಲ. ಏನೋ ಅವರೊಬ್ರು ತಮ್ಮನೋ ಅಣ್ಣನೋ ಬಹಳ ಒಂದು ಅವಿಭಾಜ್ಯ ಅಂಗ ಆಗ್ಬಿಡ್ತೀವಿ ಆರ್ಟಿಸ್ಟ್ಗಳು. ಅದು ಪ್ರೀತಿನೇ ಅಷ್ಟೇ ಅಂತ ಹೇಳ್ಬೇಕು ಅದಕ್ಕೆ ಕಾರಣ. ಆದರೆ ನಿಮ್ಮ ಈಗ ನೀವು ಕಷ್ಟಪಟ್ಟಿದ್ದೀರಿ, ನಾನು ಎಲ್ಲರಿಗೂ ಗೊತ್ತು, ತುಂಬ ಕಷ್ಟಪಟ್ಟಿದ್ದೀರಿ ಚೈಲ್ಡ್ಹುಡ್ಡಲ್ಲಿ ಮೇಲೆ ಬರೋದಕ್ಕೆ, ತಂದೆ ತಾಯಿಗಳು ನಿಮ್ಮ ಎಲ್ಲವೂ ಕೂಡ. ಆದರೆ ಒಬ್ಬ ಒಂದು ವ್ಯಕ್ತಿ ರೂಪುಗೊಳ್ಳೋದಕ್ಕೆ ಪರಿಸರಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಆ ತುಡಿತಗಳು, ಆ ಹುಚ್ಚುಗಳು, ಓದೋ ಹುಚ್ಚುಗಳು, ಅದು ಹೆಂಗೆ ಬಂದಿದ್ದು? ಏನು ಮಾಡ್ತಿದ್ರಿ ನೀವು ಅಂತ? ಅದೇ ನೋಡಿ, ಈ ಒಂದು ಕ್ವಶನ್ಗೆ ಆನ್ಸರೇ ಸಿಗಲ್ಲ. ಯಾಕೆ ನಮಗೆ ಏನೋ ಲೈಬ್ರರಿಗೆ ಹೋಗಿ ಓದಬೇಕು ಅನ್ನಿಸ್ತಿತ್ತು, ಅದಕ್ಕೆ ಆನ್ಸರ್ ಇಲ್ಲ. ಓಕೆ. ಬೇರೆಯವರೆಲ್ಲ ಆಟ ಆಡ್ತಿದ್ರು, ನಾವು ಆಟ ಆಡ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಟೈಮ್ ಸಿಕ್ಕಿದಾಗ ಓದಬೇಕು ಅನ್ಸೋದು, ಕಥೆಗಳು ಓದಬೇಕು ಅನ್ಸೋದು, ಕಥೆಗಳು ಇಮ್ಯಾಜಿನ್ ಮಾಡಬೇಕು ಅನ್ಸೋದು. ಏನಕ್ಕೆ ಅಂತ ಹೇಳೋಕ್ಕಾಗಲ್ಲ ಅದು. ಸೊ ಆ ಥರ ಏನೋ ಬರೀಬೇಕು ಅನ್ಸೋದು, ಏನೋ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಸೋದು. ಅದು ನೋಡಿ, ಅದೇ ಹೇಳಿದ್ದು, ಪ್ರತಿಯೊಬ್ಬರಲ್ಲೂ ಒಂದೊಂದು ಏನೋ ಇರುತ್ತೆ. ಅದನ್ನ ಏನು ಪೇರೆಂಟ್ಸ್ ಆದವ್ರು ನನ್ನ ಪ್ರಕಾರ ಗಮನಿಸ್ಬೇಕಷ್ಟೇ. ಇವಾಗ ನನ್ನ ಮಗ ಜಾಸ್ತಿ ಆಡ್ತಾನೆ ಇದ್ರೆ ಅವ್ನು ಆಟ ಆಡೋದ್ರಲ್ಲೇ ದೊಡ್ಡ ವ್ಯಕ್ತಿ ಆಗ್ಬೋದು, ಅದನ್ನ ನಾವು ಯೋಚನೆ ಮಾಡಲ್ಲ. ಅವ್ನು ಆಟ ಆಡ್ಲಿ, ನಾವೇನು ಅನ್ಕೋತೀವಿ, ಅವ್ನು ಮಜಾ ತೊಗೊಳಕ್ಕೆ ಆಟ ಆಡ್ತಾನೆ, ಅವ್ನು ಓದ್ಬೇಕು, ಅವ್ನು ಫ್ಯೂಚರಲ್ಲಿ ಉದ್ಧಾರ ಆಗಬೇಕು ಅಂತ ನಾವು ಅವನ್ನ ಇಲ್ಲಿ ಡೈವರ್ಟ್ ಮಾಡ್ತೀವಿ. ಅವ್ನು ಪೀಲೆ ಆಗ್ಬೋದಲ್ಲ ಅಲ್ವಾ? ಪೀಲೆ ಆಗ್ಬೋದು, ತೆಂಡೂಲ್ಕರ್ ಆಗ್ಬೋದು, ಇನ್ನೇನೋ ಆಗ್ಬೋದು, ಅವ್ನು ಗೊತ್ತಿಲ್ಲ ನಮಗೆ ಅಲ್ವಾ? ಕರೆಕ್ಟ್. ಸೊ ಅವ್ನಿಗೆ ಅದರಲ್ಲೇ 75% ಜಾಸ್ತಿ ಕೊಡ್ಬೇಕು. ಅವ್ನಿಗೆ ಒಂದು 25% ಅವ್ನಿಗೆ ಓದೋ ಅನ್ಬೇಕು. ನೀನು ಜಸ್ಟ್ ಪಾಸ್ ಆಗಪ್ಪ, ನಿನಗೆ ಆಡೋದ್ರಲ್ಲೇ ಖುಷಿ ಇದೆ ಅಂತ. ಸೊ ಆ ಥರ ಅದು ಏನಂದರೆ, ದೇವರು ಪ್ರಪಂಚದಲ್ಲಿ ಎಲ್ಲ ಬೇರೆ ಬೇರೆ ಥರ ಏನೋ ಕ್ರಿಯೇಟ್ ಮಾಡಿದ್ದಾನೆ ಅಲ್ವಾ? ವಿಭಿನ್ನತೆ, ವೈವಿಧ್ಯಮಯ. ಈ ವೈವಿಧ್ಯಮಯ ನಾವು ವೈ ಅಂತ ಕೇಳಕ್ಕೆ ಶುರು ಮಾಡಿದ್ವಿ, ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ಇದು ಯಾಕೆ ಹಿಂಗೆ, ಅದು ಯಾಕೆ ಹಂಗೆ ಅದು ವೈವಿಧ್ಯಮಯ. ಅದೇ ಈಗ ನಿಮ್ಮ ಸಿನಿಮಾಗಳಲ್ಲಿ ನೀವು ನೋಡುವಾಗ ಉಪೇಂದ್ರನ ಒಂದು ಇಮೇಜ್ ನಮ್ಗೆ ಹೆಂಗಿರುತ್ತೆ ಅಂತಂದರೆ, ಎಲ್ಲವನ್ನು ಕೂಡ ಕ್ವಶನ್ ಮಾಡ್ತಾನೆ ಉಪೇಂದ್ರ ಅನ್ನೋ ರೀತಿಯಲ್ಲಿ ಸಿನಿಮಾಗಳಲ್ಲಿ ಕ್ವಶನ್ ಮಾಡ್ತಾನೆ. ಸಮಾಜದ ಒಂದು ಅಂಕುಡೊಂಕುಗಳ ಬಗ್ಗೆ ಅವ್ನು ಕ್ವಶನ್ ಮಾಡ್ತಾನೆ. ನನಗೆ ಹೊಳಿತಿರೋದೇನು ಗೊತ್ತಾ, ನೀವು ಕಾಲೇಜ್ ಡೇಸಲ್ಲಿ ಹಿಂಗೆ ಹೋಗ್ತಿರುವಾಗ ಏನೋ ಹಂಗೆ ಕಾಣುವಾಗ ಹುಡುಗರಿಗೆ ಹಂಗೆ ಹೊಡೆದು ಹೇಳ್ತಿದ್ರಾ, ಅದು ಸರಿಯಲ್ಲ ಕಾಣೋ ಅಂತ ಅಂದ್ಬಿಟ್ಟು? ಇಲ್ಲಪ್ಪ, ಆ ಥರ ಇಲ್ಲ. ಸ್ವಲ್ಪ ಮಾತು ಜಾಸ್ತಿ ಆಡ್ತಿದ್ದೆ, ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ, ಎಲ್ಲ ಗ್ರೂಪ್ ಕಟ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇದ್ದೆ. ಬಟ್ ಅದು ಸಿನಿಮಾದಲ್ಲಿ ಅಷ್ಟೇ. ಏನೋ ಅದೇ ಹೇಳೋದಲ್ಲ, ರೀಲ್ಗೂ ಭಾಳ ವ್ಯತ್ಯಾಸ ಇದೆ. ರೀಲಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ. ನೀವು ಇಲ್ಲಿ ಹೇಳೋಕ್ಕಾಗದಿರೋ ವಿಷಯನ ಅಲ್ಲಿ ಸ್ವಲ್ಪ ಏನು ಹೇಳಿ, ಸ್ವಲ್ಪ ಗ್ಲಾಮರಸ್ ಆಗಿ, ಸ್ವಲ್ಪ ಏನೋ ವರ್ಣಮಯವಾಗಿ, ಲೌಡ್ ಆಗಿ ಹೇಳೋ ಚಾನ್ಸಸ್ ಇದೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಜನಕ್ಕೆ ನೀವು ಅಪೀಲ್ ಮಾಡಬೇಕು, ಅಲ್ಲಿ ಎಲ್ಲರಿಗೂ ಇದಾಗಬೇಕು. ನಿಮ್ಮನ್ನು ನಾನು ಕನ್ವಿನ್ಸ್ ಮಾಡೋದಕ್ಕಿಂತ ಲಕ್ಷಾಂತರ ಜನ ಕನ್ವಿನ್ಸ್ ಮಾಡೋದು ಎಷ್ಟು ಇದು. ನಿಮ್ಮೊಬ್ಬರು ನಾನು ಕನ್ವಿನ್ಸ್ ಮಾಡೋದು, ಲಕ್ಷಾಂತರ ಜನ ಇದ್ದ ನಾನು ಹೆಂಗೆ ಕನ್ವಿನ್ಸ್ ಮಾಡಲಿ? ಸೊ ಆ ಥರ ಅದು ಅಲ್ಲಿ ಸ್ವಲ್ಪ ಎಕ್ಸಾಗರೇಷನ್ ಬೇಕೇ ಬೇಕಾಗತ್ತೆ. ನೀವು ಉಪೇಂದ್ರ ಅವರಲ್ಲಿ ಕೊಂಡ 3 ಮೇನ್ ಸ್ಟ್ರೆಂತ್ ಅಂದರೆ ಉಪೇಂದ್ರ ಅವರ ಸ್ಟ್ರೆಂತ್ ಏನು? ಹ್ಯೂಮಿಲಿಟಿ, ಆನೆಸ್ಟಿ, ಇನ್ನೋಸೆನ್ಸ್. ಅದೇ ಸ್ಟ್ರೆಂಗ್ಸು ವೀಕ್ನೆಸ್ಸಸ್ ಅನ್ಬೋದು. ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅನ್ಸುತ್ತೆ. ಅದೇ ಯಾವಾಗಲೂ ಅಷ್ಟೇ, ಯಾವುದು ಸ್ಟ್ರೆಂತ್ ಇರುತ್ತೋ ಅದೇ ವೀಕ್ನೆಸ್, ಯಾವುದು ವೀಕ್ನೆಸ್ ಇರುತ್ತೋ ಅದೇ ಸ್ಟ್ರೆಂತ್. ನಮ್ಗದು ಅರ್ಥನೇ ಆಗಲ್ಲ. ಓಕೆ. ಇವಾಗ ನಾನು ಇವಳನ್ನ ತುಂಬ ಪ್ರೀತಿಸ್ತೀನಿ ಅಂದರೆ ಅದೇ ನನ್ನ ಸ್ಟ್ರೆಂತು, ಅದೇ ನನ್ನ ವೀಕ್ನೆಸ್ಸು ಕೂಡ. ಓಕೆ ಅಲ್ವಾ? ಓಕೆ ಓಕೆ. ನಾನು ಯಾವುದೋ ಪ್ರೊಫೆಷನ್ನ ತುಂಬ ಪ್ರೀತಿಸ್ತೀನಿ ಅಂದರೆ ಅದು ನನ್ನ ಸ್ಟ್ರೆಂತು. ಆ ಸಿನಿಮಾ ಜಾಸ್ತಿ ಪ್ರೀತಿಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ. ಬಟ್ ಅದೇ ವೀಕ್ನೆಸ್ಸು ಆಗ್ಬಿಡುತ್ತೆ ಅವಾಗ. ಖಂಡಿತ ಅಲ್ವಾ? ಅದು ನನ್ನ ತಿಂದ್ಬಿಡುತ್ತೆ. ಅದು ನನ್ನ ಬೇರೆ ಜೀವನನೇ ಇದಾಗ್ಬಿಡುತ್ತೆ. ಏನು ಹೇಳಿ, ನನ್ನ ಲೈಫೇ ಇಷ್ಟ ಆಗ್ಬಿಡುತ್ತೆ. ನನಗೆ ಬೇರೆ ಲೈಫೇ ಗೊತ್ತಾಗಲ್ಲ. ಅದು ನನ್ನ ಮೈನಸ್. ಪ್ರತಿಯೊಂದು ವಿಷಯದಲ್ಲೂ ಹಂಗೆ ಅನ್ಸುತ್ತೆ ಲೈಫ್. ಓಕೆ ಸರ್, ನಿಮ್ಮ ಪತ್ನಿ ನಿಮಗೆ ಸಿಕ್ಕಿದ ನಂತರ, ಮದುವೆ ಆದ ನಂತರ ನಿಮ್ಮಲ್ಲಿ ಆದ ಚೇಂಜಸ್ ಏನು? ನನಗೆ ನಾವು ಏನೋ ಮದುವೆ ಆದ ಹೊಸರಲ್ಲಿ ಎಲ್ಲರಿಗೂ ಏನೋ ಡಿಫ್ರೆನ್ಸ್ ಇದ್ದಿರುತ್ತೆ. ಯಾಕಂದರೆ ಲವ್ ಮಾಡಿದಾಗ ಜೀವನ ಬೇರೆ ಅಲ್ವಾ? ಲವ್ ಮಾಡಿದಾಗ ಒಂದು ಡಿಪೆಂಡೆನ್ಸಿ ಇರಲ್ಲ. ಗೊತ್ತಾಯ್ತು. ಬೇಕಾದಾಗ ಫೋನ್ ಮಾಡಿ ಏನೋ ಐ ಲವ್ ಯು ಅದು ಏನು ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ನಾವು ಫ್ರೀನೇ. ಬಟ್ ಜೊತೆ ಆದಾಗ ಇದೆಯಲ್ಲ, ಅಲ್ಲೊಂದು ಮೇಜರ್ ಇದು ಬರುತ್ತೆ ಆ್ಯಕ್ಚುಲಿ. ಏನು ಹೇಳಿ, ಅಲ್ಲಿರೋ ಒಂದು ಸಿನಿಮ್ಯಾಟಿಕ್ ಲವ್ ಇರಲ್ಲ. ಇಲ್ಲಿ ರಿಯಲಿಸ್ಟಿಕ್ ಲವ್ ಇರುತ್ತೆ. ರಿಯಲ್ ಲವ್ ಏನಾಗುತ್ತೆ ಅಂದರೆ, ಇಲ್ಲಿ ನಾನು ಅವಳನ್ನ ಎಲ್ಲ ರೀತಿಲೂ ನೋಡಬೇಕು. ಏನು ಹೇಳಿ,
ಅವಳು ನನ್ನ ಎಲ್ಲ ರೀತಿ ನೋಡ್ಬೇಕು. ಬರೀ ನಾವು ಲವ್ ಮಾಡಿದ ಬರೀ ಪ್ಲಸ್ ಪಾಯಿಂಟ್ ಮಾತ್ರ ನೋಡೋದು, ಬರೀ ಹೊಗಳೋದು, ಬರೀ ಚೆನ್ನಾಗಿ ಬಹಳ ತುಂಬಾ ಚೆನ್ನಾಗಿದೆ ಇಷ್ಟೇ. ಬಟ್ ಇಲ್ಲಿ ಬಂದ್ರ ಮೇಲೆ ಹಂಗಲ್ಲ, ಏನಿದೆ ಸರಿ ಹೋಗ್ತಾ ಇಲ್ಲ ಅಂತ, ನೀವೇನ್ ಹಿಂಗೆ ಅಂತ. ಇದೆಲ್ಲ ಲೈಫಲ್ಲೂ ಆಗ್ಬೋದೇನೋ ಅಥವಾ ನಮ್ಮ ಲೈಫಲ್ಲಿ ಆಗಿ ಈ ಕ್ಲಾಶಸ್ ಆಗ್ತಾನೆ ಇರುತ್ತೆ. ಆದಾಗ ಏನಂದ್ರೆ ನಾವು ಯಾವಾಗಲೂ ಕೂಡ ಏನೇ ಒಂದು ಪ್ರಾಬ್ಲಮ್ ಆದಾಗಲೂ ಕೂಡ ನಮ್ಮ ಪ್ರತಿಯೊಬ್ಬ ಮನುಷ್ಯನ ಏನಂದ್ರೆ ಹೊರಗಡೆಯಿಂದ ನೋಡ್ತೀವಿ ನಾವು, ಅದು ತಪ್ಪು, ಇವನು ಸರಿ ಮಾಡಲಿಲ್ಲ, ಅದು ತಪ್ಪು ಅಂತ. ನನಗೆ ಒಂದು ಅನ್ಸಿದ್ದೇನೆಂದ್ರೆ, ನನಗೆ ಪ್ಲಸ್ ಆಗಿದೆ ಅಂದ್ರೆ ನಾನು ಒಳಗೆ ನೋಡ್ಕೊಳಕ್ ಶುರು ಮಾಡಿದೆ ಅಷ್ಟೇ. ಅವಾಗ ನನಗೊಂಥರ ವಿಚಿತ್ರವಾದ ಒಂದು ಸ್ಟೋರಿ ಬಂತು. ಇವಾಗ ನನ್ನಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಒಂದು ಕಾಳಿದೇವಿ ಬಂದಿಯಾಳ ನನ್ನ ಲೈಫಲ್ಲಿ, ಅದು ಎದ್ರು ತುಳಿತಾಳ ದೇವ್ರೆ, ಇದು ನಿಮ್ ಸ್ಟೋರಿನಾ? ಕಡು ಬಿಟ್ಬಿಟ್ಟು ಆ ತ್ರಿಶೂಲ ಇಟ್ಕೊಂಡು ಹಿಂಗೆದ್ರೆ ಸಾಕು ನನ್ನ ಕಚಕ್ ತುಳಿತಾಳೆ. ಒಳ್ಳೇದಾಯ್ತಪ್ಪ, ಹೌದು ಇದು. ಎಷ್ಟು ಈಸಿ ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಎಷ್ಟು ಕಷ್ಟ ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ? ಇಲ್ಲ, ನಾನು ಕಂಟ್ರೋಲ್ ಮಾಡಕ್ಕೆ ಹೋಗಲ್ಲ. ಖಂಡಿತ ಕಂಟ್ರೋಲ್ ಅಂದ್ರೆ ಆ ರೀತಿಯ ಕಂಟ್ರೋಲ್ ಅಲ್ಲ. ಅದು ಇವಾಗ ಡೈರೆಕ್ಟ್ ಆಗಿ ಕೇಳಿದ್ರೆ ಹೇಳಲ್ಲ. ಕಂಟ್ರೋಲ್ ಇಲ್ಲ. ಹೇಗೆ ಪ್ರೀತಿಯಿಂದ ಇದು ಮಾಡ್ತೀನಿ ಅದು. ನಾನು ನೋಡಿ ಎಲ್ಲರ ಹೊರಗಡೆ 6:30 ಫೋನ್ ಮಾಡ್ಬಿಡ್ತೀನಿ, ನಾನು ಎಲ್ಲಿದ್ದೀರಾ ಅಂತ. ಫಸ್ಟ್ ಕೇಳೋದು ಹೇಗಿದ್ದೀರಾ ಅಂತ ಬಿಟ್ಬಿಡ್ತಾರೆ. ಲವ್ ಮಾಡ್ಬೇಕಾದ್ರೆ ಮಾತ್ರ ಹೌ ಆರ್ ಯು ಓಕೆ, ಈಸ್ ಓಕೆ ಅಂತ. ಮದುವೆ ಆದ್ಮೇಲೆ ವೇರ್ ಆರ್ ಯು, ಎಲ್ಲಿದ್ಯಾ, ವೆನ್ ಯು ಆರ್ ಕಮಿಂಗ್. ಇಲ್ಲ, ಆ ಥರ ಏನಿಲ್ಲ. ಐ ಥಿಂಕ್ ನನ್ನ ಪ್ರಕಾರ ನಾನು ಕೂಡ ತುಂಬ ಚೇಂಜ್ ಆಗಿದ್ದೀನಿ. ಬಿಕಾಸ್ ಎಲ್ಲರದ್ದು ಡೆವಲಪ್ಮೆಂಟ್, ವಿ ಆರ್ ಗ್ರೋಯಿಂಗ್ ಟುಗೆದರ್ ಅಂತ ಹೇಳ್ಬೋದು ಅಷ್ಟೇ. ಬಿಕಾಸ್ ಅದೇ ರೀತಿ ನನ್ನ ಒಳಗೇನೋ ಏನೇನೋ ಇತ್ತು. ಲೈಕ್ ವೆನ್ ಯು ಆರ್ ಅ ಹೀರೋಯಿನ್ ಯು ಆರ್ ಪ್ಯಾಂಪರ್ಡ್ ಅಲ್ಲ, ಬಿಕಾಸ್ ಎಲ್ಲ ನಿಮಗೆ ಟ್ರೇ ಜ್ಯೂಸು ಇದು ಅದು ಎಲ್ಲ ಸಿಕ್ಬಿರುತ್ತೆ. ಬಟ್ ನಾನು ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್, ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಅಮ್ಮ ಅಪ್ಪ ತುಂಬ ಇಬ್ಬರು ಕೆಲಸ ಮಾಡ್ತಾಯಿತ್ತು. ಚಿಕ್ಕ ವಯಸ್ಸಿನ ನನಗೆ ಅಭ್ಯಾಸ ಇದೆ, ಆ ಕಡೆನೂ ಅಭ್ಯಾಸ ಇತ್ತು. ನನ್ನ ತಂಗಿ ತಮ್ಮನ ನೋಡ್ಕೊಳ್ಳೋದು, ಅವ್ರ ಕೆಲಸ ಹೋಗುವಾಗ. ಸೊ ಹಾಗೆ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಕೂಡ ಇದ್ದೆ ನಾನು. ಸೊ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಇನಿಷಿಯಲಿ ಏನಾಗ್ತಾಯಿತ್ತು ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಾಗಿತ್ತು ಇನಿಷಿಯಲ್ ಇಯರ್ಸು. ಬಟ್ ನಾವು ಐ ಥಿಂಕ್ ವಿ ಹ್ಯಾವ್ ಗ್ರೋನ್ ಟುಗೆದರ್ ಆ್ಯಂಡ್ ವಿ ಆರ್ ಲರ್ನಿಂಗ್ ಮೋರ್ ಅಬೌಟ್ ಈಚ್ ಅದರ್. ಅದೂ ಒಂದು ಪ್ರಾಸೆಸ್ ಕೂಡ. ನೀವು ಸ್ವಲ್ಪ ಈ ಉಪೇಂದ್ರ ತರ ಮಾಡ್ತಾ ಇರ್ತಿದ್ದೀರಾ, ಫಿಲ್ಟರ್ಲೆಸ್ ಆಗಿ. ಸ್ವಲ್ಪ ಸಫಿಸ್ಟಿಕೇಟ್ ಕೇಳಿ ಹೂ ಅಂತಾರೆ. ಯಾವ ತರ ಗೊತ್ತಾ, 7:30 ಬರ್ಲಿಲ್ಲ ಮನೆಗೆ ಅಂದ್ರೆ ಒಂದ್ಸತಿ ಇವ್ರು ಮಾಡಿರ್ತಾರೆ, 2 ಸತಿ ಇವರು, ನೆಕ್ಸ್ಟ್ 4ನೇ ಸತಿ ಮಾಡೋದು ಆಯುಷ್ ಫೋನು. ಪಪ್ಪ ಎಲ್ಲಿದ್ಯಾ, ಯಾಕೆ ಬರ್ತಾನೆ, ಈ ತರ. ಅದು ಆಯುಷ್ ಮಾಡಿದೆ, ನಾನು ಹೇಳಲ್ಲ. ಹೇಳು ಮಾಡು, ಫೋನ್ ಮಾಡು. ಹಂಗೆ ಈ ಇಂಡಿಪೆಂಡೆಂಟ್ ಆಗಿ ಬಂದಿರ್ತೀರಾ ನೀವು ನೋಡಿ. ಅದಕ್ಕೆ ಹೇಳ, ತಾಯಿ ಪ್ರೀತಿ ಬೇರೆ, ಹೆಂಡತಿ ಪ್ರೀತಿ ಬೇರೆ. ಇವಾಗ ತಾಯಿ ನಿಮ್ಮನ್ನ ಫುಲ್ ಫ್ರೀ ಆಗಿಬಿಡ್ತಾರೆ. ತಾಯಿ ಏನ್ ಮಾಡ್ತಾಳೆ, ನೀವೇ 18 ವರ್ಷ, ತಾಯಿಗೊಂದು ನಮ್ಗೆ ಹೋಗು, ಅವ್ನೇನೋ ಇದಾಗ್ಲಿ, ರಾತ್ರಿ ಬರ್ಲಿಲ್ಲ, ಒಂದೇ ಒಂದ್ ಕೇಳೋದು ಊಟ ಮಾಡಿದ್ಯಾ ಅಂತ, ಆ ಬೇರೆ ಅದು. ಬಟ್ ಹೆಂಡತಿನಿಂದ ನಾವು ಆ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪೆ. ಹೆಂಡತಿಗೆ ಬೇರೆ, ನನಗೆ ನೀನ್ ಬೇಕು ಅನ್ನೋದಿರ ಅಷ್ಟೇ.